ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ತಿಂಡಿ ಆಯಿತು ಅಂತ ಅನ್ಕೋತೀನಿ. ನಾನಿವಾಗ ದಿಂಗ್ತಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ಮುಂಚೆ ಇಲ್ಲಿ ಇದ್ದಂಥ ದೇವಸ್ಥಾನ ಆದಪ್ಪ ಬಂದಾಗ ವೀಡಿಯೋ ಮಾಡೋಕ್ಕಿದೆ. ದೇವಸ್ಥಾನನ ಕೆಡಕ್ತಾರನೋ ಹೊಸ್ದಾಗಿ ರೆಡಿ ಮಾಡೋ ಪ್ಲ್ಯಾನಲ್ಲಿದ್ದಾರೆ ಅಂತವ. ಈ ದೇವಸ್ಥಾನನ ಹೊಡೆದು ಈಗ ದಿಂಗ್ತಮ್ಮನ ಅಲ್ಲಿ ಕೂರಿಸಿದ್ದಾರೆ. ಅಲ್ಲಿ ಕೂರಿಸಿ ನೋಡಿ, ಇಲ್ಲಿ ಕಲ್ಲುಗಳೆಲ್ಲ ಗುಡ್ಡೆ ಹಾಕಿದ್ದಾರೆ. ಈ ಕಲ್ಲುಗಳೆಲ್ಲ ಗುಡ್ಡೆ ಹಾಕಿ ಈಗ ನನ್ನ ತಮ್ಮಂದು ಒಂದು ಹೊಸ ಬೈಕ್ ತಗೊಂಡಿದ್ದ. ಆ ಹೊಸ ಬೈಕ್ ಪೂಜೆಗೆ ಅಂತ ಬಂದಾಗ ಈ ದೇವಸ್ಥಾನ ಹೊಡೆದಾಕಿದ್ದಾರೆ. ಆ ದೇವಸ್ಥಾನನ ಹೊಡೆದಾಕಿ ಹೊಸ್ದಾಗಿ ರೆಡಿ ಮಾಡ್ತಿದ್ದಾರೆ. ಅಮ್ಮ ಹೇಗೆ ಯಾವ ಥರ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ತುಂಬ ಪವರ್ಫುಲ್ಲು. ಇವತ್ತು ದೇವಸ್ಥಾನನ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಪೂಜೆ ಮಾಡ್ಸೋಕ್ಕಿಂತ ಹೊಟ್ಟಿದ್ದಾರೆ. ಆ ಪೂಜೆ ಮಾಡೋಕ್ಕೆ ಇದು ಕಲರ್ ರೆಡಿ ಮಾಡೋಕ್ಕಿಂತ ಹೊಂಟಿರೋದು. ಈಗ ಎಲ್ಲನೂ ರೆಡಿ ಮಾಡಿ ಎಲ್ಲನೂ ಅಲ್ಲಿಗ ತಾತ್ಕಾಲಿಕವಾಗಿ ಆ ಶೆಡ್ಡಲ್ಲಿ ಕೂರಿಸಿದ್ದಾರೆ ಅಮ್ಮನ. ಈಗ ಈ ವಿಡಿಯೋನ ಮಾಡ್ತಾಯಿರೋ ಉದ್ದೇಶ ಇಷ್ಟೇ. ಈ ದೇವಸ್ಥಾನ ಹೊಸ್ದಾಗಿ ರೆಡಿ ಮಾಡ್ತಾರಿಂದ ದಾನಿಗಳು ದಿಂಕಿಗೆ ಬಂದು ದಿಂಗ್ತಮ್ಮ ದೇವಸ್ಥಾನಕ್ಕೆ ಅವ್ರ ಕೈಲಿ ಆದಂಥ ಒಂದು ಸಹಾಯನೂ ಕೂಡ ಮಾಡ್ಬೋದು, ತೊಂದರೆ ಏನಿಲ್ಲ. ಯಾಕೆಂದರೆ ಅಮ್ಮ ಒಳ್ಳೇದು ಮಾಡ್ತಾ ಹೋಗ್ತಾರೆ. ಹಾಗೆ ಇದೆ ದಿಂಗ್ತಮ್ಮ ದೇವಸ್ಥಾನ. ಈಗ ತಾತ್ಕಾಲಿಕವಾಗಿ ಇಲ್ಲಿ ಅಮ್ಮನ ಕೂರಿಸಿದ್ದಾರೆ. ಅಮ್ಮನ ಇಲ್ಲಿ ಕೂರಿಸಿರೋದ್ರಿಂದ ಈ ದೇವಸ್ಥಾನಕ್ಕೆ ಯಾರಾದರೂ ನಿಮ್ಮ ಕೈಲಿ ಆದಂಥ ಒಂದು ಸಹಾಯನ ಕೂಡ ಮಾಡ್ಬೋದು. ಅಮ್ಮ ತುಂಬ ಪವರ್ಫುಲ್ಲು. ಅಮ್ಮನ ದರ್ಶನ ಪಡ್ಕೊಳ್ಳಿ. ಯಾಕೆಂದರೆ ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋ ಅಂಥದ್ದು. ಯಾಕೆ ಅಂತಂದರೆ ಅಮ್ಮನ ಇಲ್ಲಿ ಯಾರು ಪೂಜೆ ಸಿಕ್ಕರೆ ಅವ್ರ ಕೈಲೂ ಕೂಡ ಮಾತಾಡಿಸ್ತೀನಿ. ಇದೆ ನನ್ನ ತಮ್ಮಂದು ಹೊಸ ಬೈಕ್ ತಗೊಂಡಿರೋಂಥದ್ದು. ಏನಪ್ಪ ಹೊಸ್ದಾಗಿ ಬೈಕ್ ತಗೊಂಡಿರೋಂಥದ್ದು. ಇವಾಗ ನನ್ನ ತಮ್ಮ ಬೈಕ್ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಾಗ ದೇವಸ್ಥಾನ ಕೆಡಗಿರೋಂಥದ್ದು ನೋಡೋದು. ಅದಕ್ಕೆ ಇಲ್ಲಿ ಇರೋಂಥ ದೇವಸ್ಥಾನದಲ್ಲಿ ಪರ್ಮಿಷನ್ ತಗೊಂಡೆ ಈಗ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ. ಅವರೇ ಯಾರು ಮಾತಾಡೋಂಥವ್ರು ಇದ್ರೆ ಬೇಕಾದ್ರೆ ಮಾತಾಡ್ತೀನಿ. ಹಾಗೆ ವೆಯ್ಟ್ ಮಾಡ್ತಾರೆ. ಅಮ್ಮನ ದರ್ಶನನೂ ಕೂಡ ಪಡ್ಕೊಳ್ಳಿ. ಹಂಗೆ ನೋಡಿ, ಈಗ ದೇವಸ್ಥಾನದಲ್ಲಿ ಇಲ್ಲೇ ಮಾತಾಡ್ಸೋಕ್ಕಿಂತ ಬಂದಿದ್ದೀನಿ. ಅವರೇನಾದ್ರು ಮಾತಾಡಿದ್ರೆ ಪೂಜಾರರು ಎರಡು ಮಾತು ಅಮ್ಮನ ಬಗ್ಗೆ ಅವರೇ ಹೇಳ್ತಾರೆ. ನೋಡಿ, ಭಕ್ತಾದಿಗಳು ಯಾವ ಥರ ಬಂದು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ. ಅಮ್ಮ ತುಂಬ ಪವರ್ಫುಲ್ಲು. ನಿಮಗೆ ಈ ವಿಡಿಯೋ ನೋಡಿದ್ರೆ ನೋಡಿ, ಅಮ್ಮನ ದರ್ಶನ ಪಡ್ಕೊಳ್ಳಿ. ಯಾಕೆಂದ್ರೆ ಆದಪ್ಪ ಬಂದಾಗ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು. ದೇವಸ್ಥಾನ ನೋಡಿ ಯಾವುದೂ ವೀಡಿಯೋ ಮಾಡೋಂಗಿರಲಿಲ್ಲ. ಈಗ ತಾತ್ಕಾಲಿಕ ಒಂದು ಶೆಡ್ಡಲ್ಲಿ ಅಮ್ಮನ ಕೂರಿಸಿದ್ದಾರೆ. ದೇವಸ್ಥಾನ ರೆಡಿಯಾಗ ಗಂಟವ ಅಮ್ಮನ ದರ್ಶನ ಪಡ್ಕೊಳ್ಳಿ, ಪೂಜೆ ಮುಗಿಸ್ಕೊಳ್ಳಿ. ಈ ದೇವಸ್ಥಾನಕ್ಕೆ ಸಹಾಯ ಮಾಡೋವಂಥ ವ್ಯಕ್ತಿಗಳು ಕೂಡ ಮಾಡ್ಬೋದು. ಅಮ್ಮನ ದೇವಸ್ಥಾನಕ್ಕೆ ಸ್ವಲ್ಪ ಬಿಜಿ ಇದ್ದಾರೆ, ಅದರಿಂದಾಗಿ ಮಾತಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಜನ ಕಮ್ಮಿ ಆದಮೇಲೆ ಮಾತಾಡ್ತಾರೆ. ಅಲ್ಲಿ ಗಂಟ ವೆಯ್ಟ್ ಮಾಡೋಣ. ಅಮ್ಮನ ಬಗ್ಗೆ ನೀವೇ ಏನಾದ್ರು ಒಂದು ಎರಡು ಮಾತಾಡಿ. ಯಾರು ಎಲ್ಲರೂ ಕೂಡ ತುಂಬ ಬಿಜಿ ಇದ್ದಾರೆ. ಬಿಜಿ ಇರೋದ್ರಿಂದ ಅವ್ರು ಯಾರೂ ಮಾತಾಡೋಕ್ಕೆ ಆಗ್ತಿಲ್ಲ. ಯಾಕೆಂದರೆ ಇವತ್ತು ಭಾನುವಾರ ಇರೋದ್ರಿಂದ ಸಾಕಷ್ಟು ಜನ ದೇವಸ್ಥಾನಕ್ಕೆ ಬರ್ತಾರೆ. ಅದರಿಂದ ಆಗ್ತಿಲ್ಲ. ಇವರೆಲ್ಲ ಗಣಪತಿಗೆ ದುಡ್ಡು ಎತ್ತುತ್ತಿರೋವಂಥವ್ರು. ಹಾಗೆ ಇರಲಿ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಸಹಾಯ ಮಾಡೋವಂಥ ವ್ಯಕ್ತಿಗಳು ನೀವೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ದಿಂಗ್ತಮ್ಮನ ದೇವಸ್ಥಾನಕ್ಕೆ ಬಂದಾಗಲೂ ಸರಿ, ಇಲ್ಲ ದೇವಸ್ಥಾನದ್ದು ಒಂದು QR ಕೋಡ್ ಇರುತ್ತೆ, ಅದನ್ನಾರು ನೋಡಿ ಇದು ಮಾಡ್ಬೋದು, ತೊಂದರೆ ಇಲ್ಲ. ಹಾಗೆ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ದೇವಸ್ಥಾನ ಬಂದು ಗಾಡಿ ಪೂಜೆನೂ ಆಯಿತು. ಹಾಗೆ ಅಮ್ಮಂದು ವೀಡಿಯೋ ಕೂಡ ಮಾಡ್ಕೊಂಡಂಗಾಯಿತು. ಹಾಗೆ ಈಗ